ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಶಿವಪುತ್ರ ಯಶೋರಾಧೆ. ಇವರ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾಟಕದಲ್ಲಿ ಚಿಕ್ಕೋರಿಂದ ಹಿಡಿದು ಮುದುಕರವರೆಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಳ್ಳಿ ಪ್ರತಿಭೆ ಅಂದರೆ ಅದು ಶಿವಪುತ್ರ ಯಶೋರಾಧೆ ಅವ್ರು ಮಾತ್ರ. ಕಾಮಿಡಿ ವಿಡಿಯೋಸ್ಗೆ ಎತ್ತಿದ ಕೈ ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಇವರಪ್ಪ ಯಮನಪ್ಪ, ಇವ್ರ ತಾಯಿ ಹೆಸರು ಶಾರದಾ. ಇವ್ರಿಗೆ ಒಬ್ಬ ತಮ್ಮ ಮತ್ತು ಒಬ್ಬಳ ಅಕ್ಕ ಇರ್ತಾರೆ. ಇವರಪ್ಪ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ರೆ ಇವರಮ್ಮ ಹಣ್ಣುಗಳ ಬುಟ್ಟಿಯನ್ನು ತಲೆ ಮೇಲೆ ಹೊತ್ಕೊಂಡು ಊರಿಗೆ ಹೋಗಿ ಮಾರಾಟ ಮಾಡಿ ಜೀವನ ನಡೆಸ್ತಿರ್ತಾರೆ. ತುಂಬ ಬಡ ಕುಟುಂಬದಿಂದ ಇವ್ರು ಬಂದಿರ್ತಾರೆ. ಪುತ್ರ ಅವ್ರಿಗೆ ಸಿನಿಮಾ, ನಾಟಕ, ಆ್ಯಕ್ಟಿಂಗ್ ಇವುಗಳಲ್ಲಿ ತುಂಬ ಅಂದರೆ ತುಂಬ ಆಸೆಗಳು ತುಂಬ ಇರುತ್ತೆ. ಊರಲ್ಲಿರೋ ನಾಟಕಗಳು, ಸಿನಿಮಾ ಇವುಗಳನ್ನೆಲ್ಲ ತುಂಬ ನೋಡಿ ತುಂಬ ಪ್ರೇರೇಪಿತರಾಗಿರ್ತಾರೆ. ನಾನು ಕೂಡ ಸಿನಿಮಾ ಮಾಡಬೇಕು, ನಾನು ಕೂಡ ಆ್ಯಕ್ಟಿಂಗ್ ಮಾಡಬೇಕು ಅಂತಂದೇಳಿ ತುಂಬ ಆಸೆಗಳನ್ನು ಹೊಂದಿರ್ತಾರೆ. ಮುಂದೆ ದೊಡ್ಡವ್ರು ಆಗ್ತಾ ಆಗ್ತಾ ಎಲ್ಲ ಕಡೆನೂ ಹೋಗ್ತಾರೆ. ಸಿನಿಮಾ ಸೆಟ್ಗಳಲ್ಲಿ ಅವಕಾಶಗಳನ್ನ ಕೇಳ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲೂ ಸಿಗಲ್ಲ. ಮತ್ತು ನಾಟಕಗಳಲ್ಲಿ ಕೂಡ ಅವಕಾಶಗಳನ್ನ ಕೇಳ್ತಾ ಇರ್ತಾರೆ, ಎಲ್ಲೂ ಸಿಗ್ತಾ ಇರಲ್ಲ. ತುಂಬ ಇವರು ಅವುಗಳನ್ನ ಅನುಭವಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಇವ್ರಿಗೂ ಅರ್ಥ ಆಗುತ್ತೆ, ಇಲ್ಲೆಲ್ಲಾದರೂ ನನಗೆ ಚಾನ್ಸ್ ಕೊಡ್ಬೇಕಂದ್ರೆ ನಾನು ನನ್ನಲ್ಲಿರೋ ಸ್ಕಿಲ್ಸ್ನ, ನನ್ನಲ್ಲಿರೋ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೋಬೇಕು. ಅವಾಗ ಮಾತ್ರ ನನಗೆಲ್ಲ ಕಡೆ ಚಾನ್ಸ್ ಸಿಗುತ್ತೆ ಅಂತಂದೇಳಿ ಇವ್ರಿಗೆ ಸ್ವಲ್ಪ ಅರಿವಾಗ್ತಾ ಹೋಗುತ್ತೆ. ನಮ್ಮ ಹತ್ರ ಇರೋ ಸ್ಕಿಲ್ಗಳನ್ನ ತೋರ್ಸೋಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಬೇಕಿತ್ತು. ಆಗಿನ ಕಾಲದಾಗ ಸಿನಿಮಾ ಅಥವಾ ನಾಟಕ ಇವುಗಳೇ ಇದ್ವು. ಸ್ವಲ್ಪ ಇವರು ಕೂಡ ಇವ್ರ ಹತ್ರ ಫೋನ್ ಇದ್ದಿಲ್ಲ. ಹಾಗಾಗಿ ಇವ್ರಿಗೆ ಟಿಕ್ಟಾಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇವೆಲ್ಲ ಏನಷ್ಟು ಗೊತ್ತಿದ್ದಿಲ್ಲ. ಇವರು ಬೇರೆಯವ್ರ ಫೋನಿಂದ ಟಿಕ್ಟಾಕ್ಗಳನ್ನ ನೋಡಿ ಇವ್ರಿಗೂ ಕೂಡ ಮಾಡಬೇಕು, ಇದರಲ್ಲಿ ನಾನು ಗುರುತಿಸ್ಕೋಬೇಕು ಅಂತಂದೇಳಿ ತುಂಬ ಆಸೆಗಳು ಬರುತ್ತೆ. ಅಂಥ ಟೈಮಲ್ಲಿ ಇವರು ಮನೆಯಲ್ಲಿ ನನಗೂ ಒಂದು ಫೋನ್ ಕೊಡಿಸ್ರಿ, ನಾನು ಈ ಥರ ಮಾಡಬೇಕು, ಈ ಥರ ಹೇಳ್ತಾರೆ. ಆದರೆ ಮನೆಯವರು ಒಪ್ಪಲ್ಲ. ನಾವಿಬ್ಬರು ಕೆಲಸ ಮಾಡಿ ಬರೋದು ಊಟಕ್ಕೆ ಸಾಲಲ್ಲ, ಇನ್ನು ನಿನಗೆ ಫೋನ್ ಎಲ್ಲಿಂದ ತರೋಣ, ಹಿಂಗೆ ಅಂತಂದೇಳಿ ತುಂಬ ಇವ್ರಿಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಅದನ್ನೆಲ್ಲ ಬಿಟ್ಟು ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ವಿಜಯಪುರ ಬಿಟ್ಟು ಬೆಂಗಳೂರಿಗೆ ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗೆ ಗೊತ್ತಿತ್ತು ಬೆಂಗಳೂರಲ್ಲಿ ಎಲ್ಲಾದರೂ ಒಂದು ಕಡೆ ಕೆಲಸ ಸಿಗುತ್ತೆ, ಏನಾದರೂ ಒಂದು ಮಾಡಿ ನಾನೊಂದು ಸ್ವಲ್ಪ ಅಮೌಂಟನ್ನು ಕೂಡಿಟ್ಟು ಒಂದು ಫೋನ್ ತಗೊಂಡು ಊರ ಕಡೆ ಹೋಗ್ಬೇಕು ಅಂತಂದೇಳಿ ತುಂಬ ಆಸೆ ಇಟ್ಕೊಂಡು ಬರ್ತಾರೆ. ಇವ್ರಿಗೆ ಸಿಕ್ಕಿದ್ದು ಇನ್ಫೋಸಿಸಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಒಂದು 3 ತಿಂಗಳು ಕೆಲಸ ಮಾಡ್ತಾರೆ. 3 ತಿಂಗಳು ಕೆಲಸ ಮಾಡಿದ್ದಾದಮೇಲೆ ಒಂದು 25,000 ಕೂಡಿಡ್ತಾರೆ. ಒಂದು 25,000 ತಗೊಂಡು ಊರ ಕಡೆ ವಾಪಸ್ ಬರ್ತಾರೆ. ಒಂದು 17ರಿಂದ ಒಂದು 20,000 ಒಂದು ಫೋನನ್ನು ತಗೋತಾರೆ. ಆ ಫೋನಿಂದ ಇವ್ರು ತಗೊಂಡಿರೋ ಮುಂಚೆಯಿಂದನೂ ಉದ್ದೇಶ ಒಂದೇ ಇತ್ತಲ್ವಾ, ಅದೇ ಉದ್ದೇಶನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಒಂದು ಫೋನ್ ತಗೊಂಡು ಒಂದು ಟಿಕ್ಟಾಕು ಅಕೌಂಟ್ ಓಪನ್ ಮಾಡ್ಕೊಂಡು ಅಲ್ಲೇ ಒಂದು ಡಬ್ ಸ್ಮ್ಯಾಶ್, ಏನೋ ಬೇರೆಯವ್ರ ವಾಯ್ಸಿಗೆ ಇವ್ರು ಆ್ಯಕ್ಟಿಂಗ್ ಮಾಡೋದು, ಈ ಥರ ಮಾಡೋದನ್ನು ಮಾಡ್ಕೊತ ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಾ ಇವ್ರ ವಿಡಿಯೋಗಳನ್ನ ಕರ್ನಾಟಕದವರು ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇವರು ಒಬ್ಬರೇ ಅಲ್ಲದೆ ಇನ್ನೂ ಕೆಲವ್ರು ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು ಮತ್ತು ಊರಿನವ್ರನ್ನೆಲ್ಲ ಸೇರಿಸ್ಕೊಂಡು ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ದಿನ ಆದಮೇಲೆ ಟಿಕ್ಟಾಕ್ ಕೂಡ ಬ್ಯಾನ್ ಆಗುತ್ತೆ. ಆವಾಗ ಇವ್ರಿಗೆ ತಲೆಯಲ್ಲಿ ಹೊಳೆದಿದ್ದು ಯೂಟ್ಯೂಬಲ್ಲಿ ಹಾಕಿದ್ರೆ ಒಳ್ಳೆ ಆದಾಯ ಬರುತ್ತೆ. ಆ ಥರ ಥಿಂಕ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡಿದಾಗ ಇವ್ರ ಹತ್ರ ಒಂದೇ ಫೋನು, ಆ ಫೋನಲ್ಲೇ ವೀಡಿಯೋಸು, ಆ ಫೋನಲ್ಲೇ ಎಡಿಟಿಂಗು, ಆ ಫೋನಲ್ಲೇ ಕ್ಯಾಮ್ರಾ, ಪ್ರತಿಯೊಂದು ಅದು ಒಂದೇ ಫೋನಿಂದನೇ ಮಾಡ್ತಾಯಿರ್ತಾರೆ. ಬೇಕಿದ್ರೆ ಹಳೆ ವೀಡಿಯೋಸ್ಗಳನ್ನ ಇವ್ರು ನೋಡಿದರೆ ಎಲ್ಲ ಗಾಳಿ ಸೌಂಡು, ಎಲ್ಲ ಬ್ಲರ್ರು, ಈ ಥರ ಎಲ್ಲ ತುಂಬ ಇದೆ. ಅಷ್ಟೇ ಅಲ್ಲದೆ ಇವರು ಬರ್ತಾ ವೀಡಿಯೋಸ್ಗಳನ್ನ ತುಂಬ ಪ್ರೊಫೆಷ್ನಲ್ಲಾಗಿ ತಗೊಂಡು ಹೋಗ್ತಾರೆ. ಹೀಗೆ ಮಾಡ್ತಾ ಊರಲ್ಲಿ ಒಂದು ಗುಂಪು ಬೆಳೆಯುತ್ತೆ. ಅದರಲ್ಲಿ ಆನಂದ, ಕಿಟ್ಟಿ, ಮಾಂತೇಶ, ಅರುಣ, ತಿರುಪತಿ, ಅಭಿ, ಶೀನಾ, ಹನುಮಂತ ಇವರೆಲ್ಲರೂ ಸೇರಿಕೊಂಡು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಮಸ್ತಾಗಿ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ. ತುಂಬ ಅಂದರೆ ತುಂಬ ಕಾಮಿಡಿಯಾಗಿ ಇರುತ್ತೆ ಮತ್ತು ಎಲ್ಲರಿಗೂ ಒಂದೊಳ್ಳೆ ಆದಾಯ ಕೂಡ ಬರ್ತಾ ಇರುತ್ತೆ. ಇವ್ರಿಗೆ ಇವಾಗ ಅಟ್ ಪ್ರೆಸೆಂಟಲ್ಲಿ ಇವ್ರಿಗೆ ಇನ್ಸ್ಟಾಗ್ರಾಮಲ್ಲಿ 1.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇವರು 932 ಪೋಸ್ಟ್ಗಳನ್ನು ಮಾಡಿದ್ದಾರೆ ಇದರಲ್ಲಿ. ಮತ್ತು ಇನ್ನು ಯೂಟ್ಯೂಬಲ್ಲಿ ನೋಡೋದಾದರೆ ಇವ್ರಿಗೆ 2.24 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು 479 ವೀಡಿಯೋಸ್ಗಳನ್ನ ಹಾಕಿದ್ದಾರೆ. ಇವ್ರದ್ದು ಯಾವಾಗಲೂ
ಒಂದು 15-20 ನಿಮಿಷ ವೀಡಿಯೋಸ್ ಇರುತ್ತೆ. ಹಾಗಾಗಿ ಇವ್ರಿಗೆ ಯೂಟ್ಯೂಬಿಂದ ತುಂಬ ಆದಾಯಗಳು ಬರ್ತಾ ಇದೆ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಶಿವಪುತ್ರ ಯಶೋರಾಧೆ ಅಂತ ಇರುತ್ತೆ. ಯೂಟ್ಯೂಬ್ ಓಪನ್ ಮಾಡಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. 1.24 ಮಿಲಿಯನ್ ಸಬ್ಸ್ಕ್ರೈಬರ್ಸು, 479 ವೀಡಿಯೋಸ್ಗಳನ್ನ ಹಾಕಿದರೆ. ನಾವು ಒಂದು ಸಬ್ಸ್ಕ್ರೈಬ್ ಬಟನ್ ಹೊಡೆದ್ಬಿಡೋಣ. ವ್ಯೂಸ್ ಬಂದರೆ 696 ಮಿಲಿಯನ್ 696 ಮಿಲಿಯನ್ ವ್ಯೂಸ್ಗಳು. ಎಲ್ಲ ವಿಡಿಯೋಗಳಿಗೆ ಸೇರಿಸಿ ಇವತ್ತಿನವರೆಗೂ ಅಷ್ಟೊಂದು ವ್ಯೂಸ್ಗಳನ್ನ ಇವ್ರು ಪಡ್ಕೊಂಡಿದ್ದಾರೆ. ಇನ್ನು ಇವರು ರೀಸೆಂಟಾಗಿಯೇ ಮದುವೆ ಆದರು. ಪಾರ್ವತಿ ದಾವಣಗೆರೆ ಅನ್ನೋರೊಂದಿಗೆ ಮದುವೆ ಆಗ್ತಾರೆ. ಅದು ಸುಳ್ಳು ಅಂತಂದೇಳಿ ತುಂಬ ಜನ ಹೇಳ್ತಾ ಇದ್ರು. ಆದರೆ ಅವರೇ ಒಂದು ಪೋಸ್ಟಲ್ಲಿ ಅವರೇ ರಿಟರ್ನ್ ಕಾಮೆಂಟ್ ಹಾಕಿದ್ದಾರೆ. ಹೌದು, ನಾನು ಮದುವೆ ಆಗಿ ತುಂಬ ದಿನ ಆಯಿತು, ನಿಮ್ಗೆ ಹೇಳಿದ್ದಿಲ್ಲ, ಇವಾಗ ಹೇಳ್ತಾ ಇದ್ದೀನಿ, ಸಾರಿ, ಕ್ಷಮಿಸಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಂದೇಳಿ ಒಂದು ಅವರೇ ಕಾಮೆಂಟಲ್ಲಿ ತಿಳಿಸಿದ್ದಾರೆ. ಇವ್ರಿಗೊಂದು ಮಗು ಕೂಡ ಇದೆ. ಇವರ ಯೂಟ್ಯೂಬ್ ಆದಾಯ ನೋಡೋದಾದರೆ 2.24 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದು 479 ವಿಡಿಯೋಸ್ಗಳನ್ನ ಹಾಕಿದ್ದಾರೆ. ಎಲ್ಲ ಯೂಟ್ಯೂಬ್ ವಿಡಿಯೋಸ್ಗಳ ವ್ಯೂಸ್ ಬಂದುಬಿಟ್ಟು 69,69,19,313 ವ್ಯೂಸ್ ಬಂದಿದೆ. ಹೀಗೆ ಲೆಕ್ಕ ಮಾಡ್ತಾ ಹೋದರೆ ಇವರು 696 ಮಿಲಿಯನ್ ವ್ಯೂಸ್ಗಳನ್ನ ಪಡ್ಕೊಂಡಿರ್ತಾರೆ. ಇವ್ರಿಗೂ ಕಾಮಿಡಿ ವಿಡಿಯೋಸ್ ಆಗಿರೋದ್ರಿಂದ ಇವ್ರಿಗೆ ಒಂದು ಆವ್ರೇಜಲ್ಲಿ 50,000 ಅಂದರೆ 50,000, 1 ಮಿಲಿಯನ್ ವ್ಯೂಸ್ಗೆ 50,000 ಯೂಟ್ಯೂಬ್ ಅವರು ಪೇ ಮಾಡ್ತಾ ಇರ್ತಾರೆ. ಹಾಗೆ ನೋಡೋದಾದರೆ 696 ಮಿಲಿಯನ್ಸು ಇಂಟು 50,000 50,000 ಹಾಕಿದಾಗೆ 3,48,00,000 ರೂಪಾಯಿನ ಇವರು ಯೂಟ್ಯೂಬಿಂದ ಗಳಿಸಿದ್ದಾರೆ. ಇವರು ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಕೂಡ. ಯೂಟ್ಯೂಬಿಂದ ಬಂದಿರೋ ದುಡ್ಡಿಂದನೇ ನಾನು ಮದುವೆ, ಮನೆ ಎಲ್ಲದನ್ನು ಮಾಡಿರೋದು ಯೂಟ್ಯೂಬಿಂದ ಬಂದಿರೋ ದುಡ್ಡಿಂದಾನೆ ಅಂತಂದೇಳಿ ತುಂಬ ಕಡೆನೇ ಹೇಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ಇವರು ತುಂಬ ಸೆಲೆಬ್ರಿಟೀಸ್ಗಳಿಗೆ ಜೊತೆಗೂ ಕೂಡ ಓಡಾಡಿದ್ದಾರೆ. ಒಂದು ಕಾಲದಲ್ಲಿ ಅವ್ರುಗಳನ್ನ ಹುಡ್ಕೊಂಡೋಗಿ ನೋಡ್ತಾ ಇದ್ದವ್ರು ಇವರು. ಇವಾಗ ಇವ್ರನ್ನೇ ಹುಡ್ಕೊಂಡು ತುಂಬ ಜನ ಬಂದುಬಿಟ್ಟು ತುಂಬ ಚಾನ್ಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಆದರೆ ಯೂಟ್ಯೂಬನ್ನು ಬಿಟ್ಟು ಬೇರೆ ಯಾವುದೇ ಫಿಲ್ಮ್ಗಳಲ್ಲಿ ಕೂಡ ಇವರು ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ. ಇವ್ರದೇ ಒಂದು ಹೊಸ ಫಿಲ್ಮ್ ಕೂಡ ರಿಲೀಸ್ ಆಗುತ್ತೆ ಅಂತಂದೇಳಿ ರೀಸೆಂಟಲ್ಲಿರೋ ಇಂಟರ್ವ್ಯೂವಲ್ಲಿ ಇವರೇ ಹೇಳಿದ್ದಾರೆ. ಶಿವಪುತ್ರ ಅವ್ರ ಬಗ್ಗೆ ಹೇಳಿದ್ದು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.